ನಮಸ್ಕಾರ, ತಿಳಿಯೋಣ ಬಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲೇಖನ ಶ್ರೀನಿಧಿ. ಇವತ್ತು ಮೂಗುತಿ ಧರಿಸೋದ್ರಿಂದ ಆಗುವ ಆರೋಗ್ಯದ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಭಾರತೀಯ ಸಂಸ್ಕೃತಿಯಲ್ಲಿ ಮೂಗುತಿ ಧರಿಸುವುದು ಕೇವಲ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಅದರ ಹಿಂದೆ ಆಳವಾದ ಆರೋಗ್ಯ ಮತ್ತು ಧಾರ್ಮಿಕ ಕಾರಣಗಳಿವೆ. ಹಾಗಾದರೆ ನೋಡ್ತಾ ಹೋಗೋಣ ಏನೆಲ್ಲ ಆರೋಗ್ಯದ ಪ್ರಯೋಜನಗಳಿದೆ ಅಂತ. ಆಯುರ್ವೇದದ ಪ್ರಕಾರ ಮೂಗಿನ ಎಡಭಾಗದ ನರಗಳು ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳಿಗೆ ಸಂಬಂಧಿಸಿವೆ. ಎಡಭಾಗದಲ್ಲಿ ಮೂಗು ಚುಚ್ಚಿಸ್ಕೊಳ್ಳೋದ್ರಿಂದ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ಸೆಳೆತ ಮತ್ತು ನೋವು ಕಡಿಮೆ ಆಗತ್ತೆ ಅಂತ ನಂಬಲಾಗಿದೆ. ಮೂಗಿನ ಹೊಳ್ಳೆಯ ನಿರ್ದಿಷ್ಟ ಬಿಂದುಗಳ ಮೇಲೆ ಒತ್ತಡ ಬೀಳೋದ್ರಿಂದ ಗರ್ಭಾಶಯವು ಬಲಗೊಳ್ಳುತ್ತೆ. ಇದು ಹೆರಿಗೆಯ ಸಮಯದಲ್ಲಿ ಮಹಿಳೆಗೆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡುತ್ತೆ ಮತ್ತು ಪ್ರಸವ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತೆ. ಮೂಗನ್ನು ಚುಚ್ಚಿಕೊಳ್ಳೋದ್ರಿಂದ ಮೈಗ್ರೇನ್ ಅಂತಹ ದೀರ್ಘಕಾಲದ ತಲೆನೋವು ಶಮನಗೊಳ್ಳುತ್ತೆ. ಅಷ್ಟೇ ಅಲ್ಲ, ದೇಹದ ಒತ್ತಡವನ್ನು ನಿಯಂತ್ರಿಸುವ ನರಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ. ಮೂಗುತಿ ಧರಿಸೋದ್ರಿಂದ ಶ್ವಾಸ ಮಾರ್ಗದಲ್ಲಿ ಒಂದು ಚೈತನ್ಯದ ವಲಯ ನಿರ್ಮಾಣವಾಗಿ ದೇಹಕ್ಕೆ ಶುದ್ಧ ಗಾಳಿ ಪ್ರವೇಶಿಸಲು ಸಹಕಾರಿಯಾಗತ್ತೆ. ಹಿಂದೂ ಸಂಪ್ರದಾಯದ ಪ್ರಕಾರ ಮೂಗುತಿ ಧರಿಸೋದು ಪಾರ್ವತಿ ದೇವಿಯನ್ನು ಗೌರವಿಸುವ ಒಂದು ಮಾರ್ಗ ಅಂತ ನಂಬಲಾಗುತ್ತೆ. ಸ್ತ್ರೀಯರ ಮನಸ್ಸಿನ ಚಂಚಲತೆ ಮತ್ತು ಕೋಪವನ್ನು ನಿಯಂತ್ರಿಸಲು ಮೂಗುತಿ ಧರಿಸೋದು ಸಹಕಾರಿ. ಇದು ಚಂದ್ರನಾಡಿಯನ್ನು ಕಾರ್ಯನಿರತಗೊಳಿಸಿ ಮನಸ್ಸನ್ನು ಶಾಂತಗೊಳಿಸುತ್ತೆ. ನೋಡಿದ್ರಲ್ಲ ಏನೆಲ್ಲ ಪ್ರಯೋಜನಗಳು ಇದೆ ಮೂಗುತಿಯನ್ನು ಧರಿಸೋದ್ರಿಂದ ಅಂತ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.